ಪಿತಬೈಲ್ ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆಗಿತ್ತು. ದಿನಸಿ ಪದಾರ್ಥವನ್ನ ಪಡೆದಕ್ಕೆ ಅಂತ ಬಂದಾಗ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಈಗ ಜಯಂತ್ ಗೌಡ ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ ಹೆಬ್ರಿ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗ್ತದೆ ಮಲೆಕುಡಿಯ ಸಂಘಟನೆಯಿಂದ. ಪಿತಬೈಲು ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆದ ವಿಚಾರವಾಗಿ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗಿದ್ದಾರೆ ಹೆಬ್ರಿ ಪೊಲೀಸರು. ಈಗ ಹೆಬ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನೋಡಿ ಬಿಡಬೇಕು ಜಯಂತ್ ಗೌಡನನ್ನ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ಆರೋಪ, ಏನೀಗ ಪ್ರತಿಭಟನೆ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ? ಪೊಲೀಸರು ಜಯಂತ್ ಗೌಡನನ್ನ ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಸದ್ಯ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ನೀಡಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪೊಲೀಸರು ಅವರ ಜಯಂತ್ ಗೌಡ ಅವರ ಮಗಳ ಮನೆಗೆ ಆಗಮಿಸಿ ಅವರನ್ನ ಹೆಬ್ರಿ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಆ ಮನೆಯವರು ಹೇಳೋ ಪ್ರಕಾರ ಅವರಿಗೆ ಘಟನಾ ಸ್ಥಳದಲ್ಲಿ ಪೀತಬೈಲ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಗ ಮರದಿಂದ ಬಿದ್ದು ಗಾಯಗೊಂಡಿರುವ ಕಾರಣ ಆತನ ಚಿಕಿತ್ಸೆಗಾಗಿ ನಾವು ಮಗಳ ಮನೆಯಲ್ಲಿ ಉಳ್ಕೊಂಡಿದ್ದೆವು. ಕಳೆದ ಬುಧವಾರ ಅಂದ್ರೆ ಎನ್ಕೌಂಟರ್ ಸೋಮವಾರ ನಡೆದ್ರೆ ಅದಕ್ಕಿಂತ ಮುಂಚಿನ ಬುಧವಾರದಿಂದ ನಾವು ಆ ಮನೆಗೆ, ನಮ್ಮ ಪೀತಬೈಲ್ನಲ್ಲಿ ಇರುವಂತ ಮನೆಗೆ ಹೋಗಿಲ್ಲ. ನಾವು ಕುಟುಂಬ ಸಮೇತರಾಗಿ ತನ್ನ ಮಗಳ ಮನೆಯಲ್ಲಿ ಇರುವುದಾಗಿ ಜಯಂತ್ ಗೌಡ ಅವರ ಪತ್ನಿ ಹೇಳ್ಕೊಂಡಿದ್ದಾರೆ. ಇವತ್ತು ಮುಂಜಾನೆಯ ಸಮಯಕ್ಕೆ ಪೊಲೀಸರು ಬಂದು ಏಕಾಏಕಿಯಾಗಿ ನನ್ನ ಗಂಡನನ್ನ ಕರ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು, ನಮ್ಮದು ಯಾವುದೇ ತಪ್ಪಿಲ್ಲ, ಯಾರು ಬಂದಿದ್ದಾರೆ, ಎಲ್ಲಿ ಏನು ನಡೆದಿದೆ ಘಟನೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಗಳ ಮನೆಯಲ್ಲೇ ಉಳ್ಕೊಂಡಿರೋದ್ರಿಂದ ಅಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಸೋಮವಾರ ನಾವು ಮಂಗಳವಾರದ ದಿನ ನಾವು ಮನೆಗೆ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ಆ ಘಟನಾ ಸ್ಥಳದಲ್ಲಿ ಇಂಥ ಘಟನೆಗಳು ನಡೆದಿದೆ, ನೀವು ಹೋಗಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗಲೂ ಕೂಡ ಮಗಳ ಮನೆಯಲ್ಲೇ ಉಳ್ಕೊಂಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣವನ್ನು ನೀಡದೆ ಜಯಂತ್ ಗೌಡ ಅವರನ್ನ ಕರ್ಕೊಂಡು ಹೋಗಿದ್ರ ಬಗ್ಗೆ ನಮಗೆ ಆತಂಕ ಸೃಷ್ಟಿಯಾಗಿದೆ. ಇನ್ನು ಯಾವ ರೀತಿ ತೊಂದರೆ ಕೊಡ್ತಾರೆ, ನಮ್ದು ಯಾವುದೇ ತಪ್ಪಿಲ್ಲ, ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಜೊತೆಗೆ ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಹಾಗಾಗಿ ನನ್ನ ಗಂಡನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಆಕೆ ಇಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಮಲೆಕುಡಿಯ ಸಮುದಾಯದ ಸಂಘಟನೆ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಯಾಕಂದ್ರೆ ಈ ಘಟನೆಗೂ ನಕ್ಸಲ್ ಚಟುವಟಿಕೆಗೂ ಜಯಂತ್ ಗೌಡ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು, ಅವರು ಮುಗ್ಧರಾಗಿದ್ದಾರೆ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಿತಬೈಲ್ ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆಗಿತ್ತು. ದಿನಸಿ ಪದಾರ್ಥವನ್ನ ಪಡೆದಕ್ಕೆ ಅಂತ ಬಂದಾಗ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಈಗ ಜಯಂತ್ ಗೌಡ ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ ಹೆಬ್ರಿ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗ್ತದೆ ಮಲೆಕುಡಿಯ ಸಂಘಟನೆಯಿಂದ. ಪಿತಬೈಲು ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆದ ವಿಚಾರವಾಗಿ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗಿದ್ದಾರೆ ಹೆಬ್ರಿ ಪೊಲೀಸರು. ಈಗ ಹೆಬ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನೋಡಿ ಬಿಡಬೇಕು ಜಯಂತ್ ಗೌಡನನ್ನ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ಆರೋಪ, ಏನೀಗ ಪ್ರತಿಭಟನೆ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ? ಪೊಲೀಸರು ಜಯಂತ್ ಗೌಡನನ್ನ ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಸದ್ಯ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ನೀಡಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪೊಲೀಸರು ಅವರ ಜಯಂತ್ ಗೌಡ ಅವರ ಮಗಳ ಮನೆಗೆ ಆಗಮಿಸಿ ಅವರನ್ನ ಹೆಬ್ರಿ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಆ ಮನೆಯವರು ಹೇಳೋ ಪ್ರಕಾರ ಅವರಿಗೆ ಘಟನಾ ಸ್ಥಳದಲ್ಲಿ ಪೀತಬೈಲ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಗ ಮರದಿಂದ ಬಿದ್ದು ಗಾಯಗೊಂಡಿರುವ ಕಾರಣ ಆತನ ಚಿಕಿತ್ಸೆಗಾಗಿ ನಾವು ಮಗಳ ಮನೆಯಲ್ಲಿ ಉಳ್ಕೊಂಡಿದ್ದೆವು. ಕಳೆದ ಬುಧವಾರ ಅಂದ್ರೆ ಎನ್ಕೌಂಟರ್ ಸೋಮವಾರ ನಡೆದ್ರೆ ಅದಕ್ಕಿಂತ ಮುಂಚಿನ ಬುಧವಾರದಿಂದ ನಾವು ಆ ಮನೆಗೆ, ನಮ್ಮ ಪೀತಬೈಲ್ನಲ್ಲಿ ಇರುವಂತ ಮನೆಗೆ ಹೋಗಿಲ್ಲ. ನಾವು ಕುಟುಂಬ ಸಮೇತರಾಗಿ ತನ್ನ ಮಗಳ ಮನೆಯಲ್ಲಿ ಇರುವುದಾಗಿ ಜಯಂತ್ ಗೌಡ ಅವರ ಪತ್ನಿ ಹೇಳ್ಕೊಂಡಿದ್ದಾರೆ. ಇವತ್ತು ಮುಂಜಾನೆಯ ಸಮಯಕ್ಕೆ ಪೊಲೀಸರು ಬಂದು ಏಕಾಏಕಿಯಾಗಿ ನನ್ನ ಗಂಡನನ್ನ ಕರ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು, ನಮ್ಮದು ಯಾವುದೇ ತಪ್ಪಿಲ್ಲ, ಯಾರು ಬಂದಿದ್ದಾರೆ, ಎಲ್ಲಿ ಏನು ನಡೆದಿದೆ ಘಟನೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಗಳ ಮನೆಯಲ್ಲೇ ಉಳ್ಕೊಂಡಿರೋದ್ರಿಂದ ಅಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಸೋಮವಾರ ನಾವು
ಮಂಗಳವಾರದ ದಿನ ನಾವು ಮನೆಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ಆ ಘಟನಾ ಸ್ಥಳದಲ್ಲಿ ಇಂಥ ಘಟನೆಗಳು ನಡೆದಿದೆ, ನೀವು ಹೋಗಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗಲೂ ಕೂಡ ಮಗಳ ಮನೆಯಲ್ಲೇ ಉಳ್ಕೊಂಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣವನ್ನು ನೀಡದೆ ಜಯಂತ್ ಗೌಡ ಅವರನ್ನ ಕರ್ಕೊಂಡು ಹೋಗಿದ್ರ ಬಗ್ಗೆ ನಮಗೆ ಆತಂಕ ಸೃಷ್ಟಿಯಾಗಿದೆ. ಇನ್ನು ಯಾವ ರೀತಿ ತೊಂದರೆ ಕೊಡ್ತಾರೆ, ನಮ್ದು ಯಾವುದೇ ತಪ್ಪಿಲ್ಲ, ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಜೊತೆಗೆ ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಹಾಗಾಗಿ ನನ್ನ ಗಂಡನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಆಕೆ ಇಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಮಲೆಕುಡಿಯ ಸಮುದಾಯದ ಸಂಘಟನೆ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಯಾಕಂದ್ರೆ ಈ ಘಟನೆಗೂ ನಕ್ಸಲ್ ಚಟುವಟಿಕೆಗೂ ಜಯಂತ್ ಗೌಡ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು, ಅವರು ಮುಗ್ಧರಾಗಿದ್ದಾರೆ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಿತಬೈಲ್ ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆಗಿತ್ತು. ದಿನಸಿ ಪದಾರ್ಥವನ್ನ ಪಡೆದಕ್ಕೆ ಅಂತ ಬಂದ ಆಗ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಈಗ ಜಯಂತ್ ಗೌಡ ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ ಹೆಬ್ರಿ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗ್ತಾ ಇದೆ ಮಲೆಕುಡಿಯ ಸಂಘಟನೆಯಿಂದ. ಪಿತಬೈಲು ಜಯಂತ್ ಗೌಡ ಮನೆ ಮುಂದೆ ಎನ್ಕೌಂಟರ್ ಆದ ವಿಚಾರವಾಗಿ ಜಯಂತ್ ಗೌಡನನ್ನ ಕರೆದುಕೊಂಡು ಹೋಗಿದ್ದಾರೆ ಹೆಬ್ರಿ ಪೊಲೀಸರು. ಈಗ ಹೆಬ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನೋಡಿ ಬಿಡಬೇಕು ಜಯಂತ್ ಗೌಡನನ್ನ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ಆರೋಪ, ಏನೀಗ ಪ್ರತಿಭಟನೆ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ? ಪೊಲೀಸರು ಜಯಂತ್ ಗೌಡನನ್ನ ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಸದ್ಯ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ನೀಡಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪೊಲೀಸರು ಅವರ ಜಯಂತ್ ಗೌಡ ಅವರ ಮಗಳ ಮನೆಗೆ ಆಗಮಿಸಿ ಅವರನ್ನ ಹೆಬ್ರಿ ಠಾಣೆಗೆ ಕರ್ಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಆ ಮನೆಯವರು ಹೇಳೋ ಪ್ರಕಾರ ಅವರಿಗೆ ಘಟನಾ ಸ್ಥಳದಲ್ಲಿ ಪೀತಬೈಲ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಗ ಮರದಿಂದ ಬಿದ್ದು ಗಾಯಗೊಂಡಿರುವ ಕಾರಣ ಆತನ ಚಿಕಿತ್ಸೆಗಾಗಿ ನಾವು ಮಗಳ ಮನೆಯಲ್ಲಿ ಉಳ್ಕೊಂಡಿದ್ದೆವು. ಕಳೆದ ಬುಧವಾರ ಅಂದ್ರೆ ಎನ್ಕೌಂಟರ್ ಸೋಮವಾರ ನಡೆದ್ರೆ ಅದಕ್ಕಿಂತ ಮುಂಚಿನ ಬುಧವಾರದಿಂದ ನಾವು ಆ ಮನೆಗೆ, ನಮ್ಮ ಪೀತಬೈಲ್ನಲ್ಲಿ ಇರುವಂತ ಮನೆಗೆ ಹೋಗಿಲ್ಲ. ನಾವು ಕುಟುಂಬ ಸಮೇತರಾಗಿ ತನ್ನ ಮಗಳ ಮನೆಯಲ್ಲಿ ಇರುವುದಾಗಿ ಜಯಂತ್ ಗೌಡ ಅವರ ಪತ್ನಿ ಹೇಳ್ಕೊಂಡಿದ್ದಾರೆ. ಇವತ್ತು ಮುಂಜಾನೆ ಸಮಯಕ್ಕೆ ಪೊಲೀಸರು ಬಂದು ಏಕಾಏಕಿಯಾಗಿ ನನ್ನ ಗಂಡನನ್ನ ಕರ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು, ನಮ್ಮದು ಯಾವುದೇ ತಪ್ಪಿಲ್ಲ, ಯಾರು ಬಂದಿದ್ದಾರೆ, ಎಲ್ಲಿ ಏನು ನಡೆದಿದೆ ಘಟನೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಗಳ ಮನೆಯಲ್ಲೇ ಉಳ್ಕೊಂಡಿರೋದ್ರಿಂದ ಅಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮಂಗಳವಾರದ ದಿನ ನಾವು ಮನೆಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ಆ ಘಟನಾ ಸ್ಥಳದಲ್ಲಿ ಇಂಥ ಘಟನೆಗಳು ನಡೆದಿದೆ, ನೀವು ಹೋಗಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗಲೂ ಕೂಡ